ನಾನು ಶಾರದಕ್ಕನ ಮಗಳು. ಎಲ್ಲರೂ ಹೆಂಗದಿರಿ? ನಾನ್ ಮಾತ್ರ ಚಲೋ ಅದನಿ. ನೀವು ಚಲೋ ಅದಿರ ಅಂತ ಅನ್ಕೊಂಡನಿ. ಏನ್ ಗೊತ್ತಾ, ನಮ್ದು ಯೂಟ್ಯೂಬ್ ಚಾನಲ್ ಐತಲ್ಲ, ಮನಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಅಂತಂದು, ಅದನ್ನ ಬಹಳ ಜನ ಹಂಗೆ ನೋಡ್ತಾರೆ. ಆದ್ರೆ ಸಬ್ಸ್ಕ್ರೈಬೇ ಮಾಡ್ಕೊಳಂಗಿಲ್ಲ. ಯಾಕ್ರಿ ಹಂಗ್ ಮಾಡ್ತೀರಾ? ಇವತ್ತು ನಾನು ಪ್ರೀತಿಯಿಂದ ಕೇಳೋದಿಕ್ಕೆ ನೀವು ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಮಾಡ್ಕೊಂತೀರಲ್ವಾ? ನನಗೆ ಗೊತ್ತು ನೀವು ಮಾಡ್ಕೊಂತೀರಾ. ಮತ್ತೆ ನಾಳೆ ಸಿಗೋಣ. ನೀವು ಮಾಡಿದಿರೋ ಇಲ್ವೋ ಅಂತ ನಾನು ನೋಡ್ತೀನಿ, ಆಯ್ತಾ? ಬಾಯ್ ಬಾಯ್. ಅವ್ವ, ಏನಪ್ಪ ರಮೇಶ? ಅದು ಏನಂದರೆ, ಅವ್ವ, ನನಗೆ ಆಫೀಸ್ ಕಡೆಯಿಂದ ನಿನ್ನೆ ರಾತ್ರಿನಾಗ ಫೋನ್ ಬಂದಿತ್ತು ಕಣವ. ಮತ್ತು ನಂದು ರಜೆ ಎಲ್ಲ ಮುಗೀತು. ಮತ್ತೆ ಈಗ ವಾಪಸ್ ಹೋಗ್ಬೇಕು ನಾನು. ಏನ್ ಹೇಳಕತ್ತೀಯಪ್ಪ? ಮತ್ತೋಗಕ ನೀನೀಗ? ಹೂನವ, ಮತ್ತು ಅಲ್ಲೇ ಅಲ್ಲ ನಂದು ಕೆಲಸ. ರಜಕ್ಕೆ ಅಂತ ಬಂದಂಗೆ ಆಯ್ತು. ಈಗ ಮತ್ತೆ ಎಲ್ಲ ಮುಗೀತಲ್ಲ, ಹೋಗ್ಲೇಬೇಕು ನಾನು. ಅಲ್ಲಿ ಇನ್ನೊಂದು 2 ವರ್ಷ ಐತಿ. ಅದು ಮುಗೀತು ಅಂತ ಅಂದರೆ ಮತ್ತೆ ನಾನು ವಾಪಸ್ಸು ನಮ್ಮ ದೇಶಕ್ಕೆ ಬರ್ಬೋದು. ಅಲ್ಲಿ ಕೆಲಸ ಅರ್ಧಕ್ಕರ್ಧ ಬಿಟ್ಟು ವಾಪಸ್ ಹಂಗೆಲ್ಲ ಬರೋಂಗಿಲ್ಲ. ಯಾಕೆಂದರೆ ಅದು ಅಗ್ರಿಮೆಂಟ್ ಎಲ್ಲ ಆಗಿರ್ತೈತಲ್ಲ, ಹಂಗಾಗಿ ಅವರು ಬಿಡಲ್ಲ. ಸುಮ್ಮನೆ ನನ್ನ ಮೇಲೆ ಮತ್ತೆ ಕೇಸು ಅದು ಇದು ಅಂತ ಹಾಕ್ಬಿಡ್ತಾರೆ. ಅದಕ್ಕೆ ಇರೋವಷ್ಟು ದಿನ ಚೆಂದಾಗೆ ಏನೂ ತೊಂದರೆ ಇಲ್ದಂಗೆ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ಬೇಕೀಗ. ಅಲ್ಲ ಕಣ್ಲ, ದೇಶ ಬಿಟ್ಟು ಪರದೇಶಕ್ಕೆ ಹೋಗಿ ಅಲ್ಲಿ ಮಾಡೋ ಅಂತದಾರು ಏನೈತಪ್ಪ? ಒಬ್ಬನೇ ಮಗ ನೀನು. ನನ್ ಕಳಿಸಿ ಜೀವದ ಜೀವಿರೋದಿಲ್ಲ ಕಣ್ಲ. ಸುಮ್ಕೆ ಇಲ್ಲೇ ಯಾವ್ದಾರ ಒಂದು ಕೆಲಸ ನೋಡ್ಕ್ಯಾ, ಇಲ್ಲೇ ಮಾಡುವಂತಪ್ಪ. ಮದುವೆ ಬೇರೆ ಆಗಿದೆಯಲ್ಲಪ್ಪ, ಆ ಹುಡುಗಿನೂ ಕರ್ಕೊಂಡು ಹೋಗಿ ಈಗ. ಇಲ್ಲ ಇಲ್ಲವ, ಈಗ ಆಕಿದು ಇದಿಲ್ಲಲ್ಲ, ಅಲ್ಲಿ ಹೋಗೋಕ್ಕೆ ಪಾಸ್ಪೋರ್ಟು ಅದು ಏನೂ ಇಲ್ಲಲ್ಲ. ಮತ್ತು ಹಂಗಾಗಿ ಆಕೆ ಇಲ್ಲೇ ಇರ್ತಾಳೆ ಒಂದು ಸ್ವಲ್ಪ ದಿನ. ಆಮೇಲೆ ನಿಧಾನಕ್ಕೆ ಕರ್ಸ್ಕೊಂತೀನಿ. ನೀನು ಅವಾಗ ಬೇಕಿದ್ರೆ ಬರುವಂತೆ, ನಿಂದು ರೆಡಿ ಮಾಡಿಸ್ತಾನಂಗಾರೆ. ಇಲ್ಲಪ್ಪ, ನಾ ಎಲ್ಲಿಗೂ ಬರೋದಿಲ್ಲ ಬಿಡು. ನಾನು ನಿನಗೆ ಹೋಗ್ಬೇಡ ಅಂತ ಹೇಳಕತ್ತೀನಿ, ನೀನ್ ಮತ್ ನನ್ನೇ ಬಾ ಅಂತ ಕರಿತೀಯಲ್ಲ. ಬೇಡಪ್ಪ, ಎಲ್ಲೂ ಹೋಗ್ಬೇಡ ಕಣೋ. ಇಲ್ಲೇ ಏನಾರ ಒಂದು ಕೆಲಸ ನೋಡ್ಕೊಂಡಿರುವಂತೆ. ಏನೂ ಸಿಗ್ಲಿಲ್ಲ ಅಂತಂದ್ರೆ ನಮ್ದೇ ಹೊಲ ಮನೆ ಎಲ್ಲ ಐತಲ್ಲಪ್ಪ, ಅದನ್ನೇ ಮಾಡ್ಕೊಂಡು ಮನೆಯಾಗ ಆರಾಮಾಗಿರುವಂತಪ್ಪ ಹೆಂಡತಿ ಜೊತೆಗೆ. ಹ್ಞೂ ಕಣಪ್ಪ, ನನಗೂ ಯಾರು ಇಲ್ಲ. ವಯಸ್ಸು ಬರ್ತಾ ಬರ್ತಾ ವಯಸ್ಸು ಬರ್ತತೇನಪ್ಪ ನನಗೂ. ಹೊಲ್ದಾಗೆ ಮನೆಯಾಗೆ ಎಲ್ಲ ಮಾಡೋಕ್ಕಾಗೋದಿಲ್ಲ ಕಣ. ಬೇಡ, ಬಿಟ್ಬಿಡತ್ಲಾಗೆ ಕೆಲಸನೇ ಬೇಡ ನಮಗೆ. ಇಲ್ಲೇ ಮನೆಗೆ ಆರಾಮಾಗಿ ಕೆಲಸಗಳಿದಾವೆ, ಮನೆ ಮಾಡ್ಕೊಂಡು ಹೊಲ್ದಾಗ ಮಾಡ್ಕೊಂಡು. ಇಲ್ಲ ನಿನ್ಗೆ ಇದು ಮಾಡೋಕ್ಕಾಗಲ್ಲ ಅಂದ್ರೆ ಇಲ್ಲಿ ಯಾವ್ದಾರ ಒಂದು ಕೆಲಸ ನೋಡ್ಕೊಂಡು ಹೋಗುವಂತೆ. ನನಗೆ ಗೊತ್ತಿರೋರಿಗೆ ಬೇಕಿದ್ರೆ ಹೇಳ್ತಾನೆ ಯಾರಿಗಾರುವ. ಇಲ್ಲಪ್ಪ, ಹಂಗೆಲ್ಲ ಆಗಲ್ಲ. ಅದು ಅಗ್ರಿಮೆಂಟ್ ಆಗಿತ್ತು ಕಣಪ್ಪ. ಇಷ್ಟು ವರ್ಷ ನಾನು ಇಲ್ಲಿ ಕೆಲಸ ಮಾಡೇ ಮಾಡ್ತೀನಿ ಅಂತಂದು ಬರ್ಕೊಟ್ಟಿರ್ತೀವಿ. ಅದಕ್ಕೆ ನಾನು ಸೈನ್ ಎಲ್ಲ ಹಾಕಿರ್ತೀನಿ. ನಾವು ಇವು ಡಾಕ್ಯುಮೆಂಟ್ಸ್ ಎಲ್ಲ ನಾನು ಕೊಟ್ಟಿರ್ತೀನಿ ಅವರಿಗೆ. ಈಗ ಅದನ್ನೆಲ್ಲ ನಾನು ವಾಪಸ್ ಇಸ್ಕೋಬೇಕು ಅಂತ ಅಂದ್ರೆ ನಾನು ಅಲ್ಲಿ ಕೆಲಸ ಕ್ಲೀನಾಗಿ ಎಲ್ಲ ಮುಗಿಸ್ಕೊಟ್ಟೆ ಬರ್ಬೇಕು ನಾನು ನಮ್ಮ ದೇಶಕ್ಕೆ. ಹಂಗೆ ಅರ್ಧಂಬರ್ಧ ಬರಂಗಿಲ್ಲ. ಹ್ಞೂನ್ರಿ, ಬೇಡ ಕಣ್ರಿ ಹೋಗೋದು. ನನ್ನ ಅತ್ತಿನ ಮಾವನ ಎಲ್ಲಾರನು ಜ್ಯೋತಿನ ಹೆಂಗ್ ಬಿಟ್ಟೋಕಿರಿ ನೀವು? ಬೇಡ ಕಣ್ರಿ, ನಮಗೆ ಕೆಲ್ಸನೇ ಬೇಡಲ್ಲ. ನೋಡ್ರಿ ಅತ್ತರ, ನಾನು ರಾತ್ರಿಯಿಂದನೂ ಹೇಳಕತ್ತೇನೆ ಇವರಿಗೆ, ಇವ್ರು ಹೋಗ್ಲೇಬೇಕು ಅಂತ ಕುಂತು ಬಿಟ್ಟಿದ್ದಾರೆ. ನನಗೂ ಹೇಳಿ ಹೇಳಿ ಸಾಕಾಗೋತು ರಾತ್ರಿನಾಗಿಂದ. ರಮೇಶ, ನೋಡಪ್ಪ, ಹಂಗೇನಾರ ಅತ್ಲಾಗೆ ಇಲ್ಲೇ ಮಾಡಾಗಿತ್ತು ಅಂದ್ರೆ ಮಾಡಪ್ಪ. ಏನಾರ ಅವಕಾಶ ಸಿಕ್ತತೇನ ಕೇಳಿ, ನಿಮ್ಮ ಸಾರಿಗೆ ಏನಾರ ಕೇಳ್ತೀನ ನೋಡತ್ಲಾಗೆ. ಏನಾರ ಇದು ಮಾಡ್ಕೊಂಡ್ರೆ, ಏನಾರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮಾಡ್ಕೊಡ್ತಾರೋ ಹೆಂಗೋ. ಪಾಪ ನೋಡಿ ನಿಮ್ಮ ಅವ್ವ ನಿಮ್ಮ ಅಪ್ಪ. ಅಲ್ಲ ಕಣ, ಹೊಸ್ತ ಬೇರೆ ಮದುವೆ ಆಗಿದೆಯಾ, ಹುಡುಗಿ ಬಿಟ್ಟು ಹೆಂಗಪ್ಪ ಓಕೆ ನೀನು? ನಿನಗೆ ಚಲೋ ಅನಿಸ್ತತ ನೋಡಪ್ಪ. ನಾನು ಹೇಳೋ ಒಂದೇನೋ ಹೇಳಿದೀನಿ. ಅದಕ್ಕಲ್ಲ ಗಿರ್ಜಿ, ನಾನು ಹೋಗೋದು ಬೇಡ ಅನ್ನಕತ್ತಿರೋದು. ಇವನು ಮೊದಲನೇ ಸರಿ ಹೋದಾಗಲೇ ನನಗೆ ಯಾಕಾರೋ ಕಳಿಸಿದ್ನು ನನ್ನ ಮಗ ಇಲ್ಲೇ ಉಂಡು ತಿಂದು ಇರ್ತಿತ್ತು, ಎಲ್ಲ ಏನೋ ಒಂದು ಕೆಲಸ ಮಾಡ್ಕೊಂಡಿರ್ತಿತ್ತು ಅಂತಂದು ಅನ್ಕೊಂಡಿದ್ದೆ. ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಇವನು ಯಾವಾಗ ವಾಪಸ್ ಬಂದು ನನಗೆ ಅವಾಗ ಖುಷಿ ಆಯ್ತು ನೋಡವ. ಇನ್ನೇನು ಬಿಡು, ಮತ್ತೆ ಹೋಗೋದೇ ಬೇಡ, ಇವನು ಕಳಿಸೋದೇ ಬೇಡ ಅಂತಂದ್ರೆ ಈಗ ಮತ್ತೆ ಹೋಗನೆ ಅಂತ ನಿಂತಿದ್ದಾನೆ. ಏನು ಹೇಳಕ್ ನೋಡವ ಇದ್ರಾಗೆ. ಅದ್ರಾಗೂ ಈಗ ಇಷ್ಟು ದಿನ ಅಂತ ನಾನು ಒಬ್ಬಕ್ಕೆ ಏನೋ ಚಿಂತೆ ಮಾಡ್ತಿದ್ದೆ. ಈಗ ಮದುವೆಗೆ ಹೇಳ್ತದಲ್ಲ ಪಾಪ, ಅದು ಚಿಂತೆ ಮಾಡೋದಿಲ್ಲ ನಾವು ಬರೋವರೆಗೂ. ಅಯ್ಯೋ, ಅದು ಕರೆನೇ ಶಾರದಕ್ಕ, ನೀನೇನ ಹಿಂಗ್ ಮಾತಾಡ್ತೀಯ? ಇನ್ನು ಹೊಸ್ತ ಮದುವೆ ಆಗೈತಿ, ಇನ್ನು 1 ವಾರ ಆಗಿಲ್ಲ ಹೊಂಟನಿ ಅಂತಂದ್ರೆ ಮತ್ತೆ ಯಾರಿಗಾದ್ರೂ ಬೇಜಾರು ಆಗೇ ಆಕತ್ತಲ್ಲ. ಹಂಗಲ್ಲವಾ, ನಾನು ಹಾಕಿದು ಪಾಸ್ಪೋರ್ಟು ಅದು ಎಲ್ಲ ಇದ್ದಿದ್ರ ಜೊತೆಗೆ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಈಗ ಅವೆಲ್ಲ ಇಲ್ಲ, ಆಕಿ ಮಾಡ್ಸೋದಕ್ಕೆ ಲೇಟ್ ಆಗ್ಬಿಡ್ತೈತಿ. ಅಷ್ಟರೊಳಗೆ ನಂದು ಅರ್ಧ ತಿಂಗಳುಗಳೇ ಆಗೋಗ್ಬಿಡ್ತಾವಲ್ಲಿ. ನಾನು ಅಲ್ಲಿವರೆಗೂ ಇಲ್ಲಿ ಇರೋಕ್ಕಾಗಲ್ಲ. ನಾನು ಹೋಗಿರ್ತೀನಿ, ಆಕಿಗೆ ನಿಧಾನಕ್ಕೆ ಮಾಡ್ಸೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ, ಅಪ್ಪನ ಇರ್ತೈತಲ್ಲ ಎಲ್ಲ ರೆಡಿ ಮಾಡ್ತೈತಿ. ಆಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟು ಕಳಿಸುವಂತಕಿನ ನಿಂದು ಮಾಡಿಸ್ಕ್ಯಾ. ನೀನು ಅಕ್ಕಿ ಇಬ್ರು ಬರುವಂತ್ರಿ, ಅಲ್ಲೇ ಇದ್ದು ಬರುವಂತ ಒಂದು ಸ್ವಲ್ಪ ದಿನ ನೀನು ಎಲ್ಲ ನೋಡ್ದಂಗೆ ಆಕತಿ. ಶಾರದಾ, ಈಗ ಏನು ಮಾಡಂಗಿಲ್ಲದು, ಹೋಗ್ಲಿ ಬಿಡತ್ಲಾಗೆ. ಇನ್ನೊಂದು 2 ವರ್ಷ ಅಂತಂದು ಅಂತಾನಲ್ಲ,
ಅತ್ಲ ಮುಗಿಸ್ಕೊಂತೆ ಬಂದ್ಬಿಡ್ಲಿ. ಸುಮ್ಮನೆ ಯಾಕೆ ತೊಂದರೆಗೆ ಸಿಗಾಕೇನದು, ಗೊತ್ತಿಲ್ಲದ ಊರ್ನಾಗ ಹೋಗಿ ಅದೇನೋ ಅಂತಾರಲ್ಲ, ಸುಮ್ಮನೆ ಯಾಕೆ ಬೇಕಪ್ಪ, ನಮ್ಮೂರೇ ನಮಗೆ ಚಂದ ಅನ್ನಂಗೆ ನೀನು ಒಂಡಪ್ಪ ಆತು ಒಂಡು. ನಾನೆಲ್ಲ ನೋಡ್ಕೊಂತಂತಕ ಇಲ್ಲಿ ಇದ್ದು ಆದಷ್ಟು ಬೇಗ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಹೋಗ್ಲಿಲ್ದಂಗೆ ಬಂದ್ಬಿಡಪ್ಪ. ಇಲ್ಲಪ್ಪ, ಕೆಲ್ಸ ಮುಗೀತು ಅಂತ ಅಂದಮೇಲೆ ಅದು ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಯಿತು, ಮುಗೀತು, ಕಂಪ್ಲೀಟ್ ಆಯಿತು ಅಂದಮೇಲೆ ನಾವು ಅಲ್ಲಿ ಇರಕ್ಕೆ ಬರೋದಿಲ್ಲ, ಅವರು ಇಟ್ಕೊಳೋದಿಲ್ಲ ಅಲ್ಲಿ. ಇನ್ನೊಂದು 2 ವರ್ಷ ಐತಿ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಏನು ಚಿಂತೆ ಮಾಡಬೇಡ್ರಪ್ಪ, ಹುಷಾರಾಗಿರ್ರಿ. ನಾನು ಅವಾಗ ಫೋನು ಮಾಡ್ತಿರ್ತೀನಿ. ಅವನ ಮತ್ತು ಜಾನಕಿನೂ ಇಬ್ರದ್ದು ಪಾಸ್ಪೋರ್ಟ್ ಅದನ್ನು ಎಲ್ಲ ವೀಸಾ ಎಲ್ಲ ರೆಡಿ ಮಾಡ್ಸಪ್ಪ. ಇಬ್ರು ಬರಲಿ, ಒಂದು ಸ್ವಲ್ಪ ದಿನ ಜೊತೆಗೆ ಬಂದು ಅಲ್ಲಿದ್ದು ಆಮೇಲೆ ಅವು ಬರ್ತಾಳೆ ಇತ್ಲಾಗೆ. ಅವಂದು ಮಾಡಿಸ್ಬಿಡತ್ಲ ಮಾಡ್ಸೋ ಕೈಲೆ. ಇಲ್ಲಪ್ಪ, ನನಗೆ ಆ ಪಾಸು ಬೇಡ, ಯಾವ ವಿಷಯನೂ ಬೇಡ ನನಗೆ. ನಾನು ಎಲ್ಲಿಗೂ ಬರೋದಿಲ್ಲ ನೋಡು, ನಮ್ಮ ಊರು ಬಿಟ್ಟು ನಾನು. ನೀವು ಹೋಗಂಗಿದ್ರೆ ನೀವು ಹೋಗ್ರಿ ಗಂಡ ಹೆಂಡ್ತಿ, ನಾನಂತೂ ಎಲ್ಲಿಗೂ ಬರೋದಿಲ್ಲ ನೋಡು. ಹಾಂ, ನಿಮ್ಮ ಅವ್ಗೆ ಅವೆಲ್ಲ ಏನು ಬೇಡ ತಗೊಳಪ್ಪ. ಇಲ್ಲೇ ಒಂದು 4 ಮನೆ ಹರಿಗೇಡ ಬಂದ್ರೆ ಸಾಕು, ಅದೇ ದೇಶ ಸುತ್ತಿದಂಗೆ ಕೋಶ ಓದಿದಂಗೆ ಆಕಿ. ಆಕಿದೇನು ಹಚ್ಚಿದೀಯಾ ನೋಡಂತಗ, ಹೆಂಗಕತ್ತ ಹಂಗೆ ಮಾಡಿದ್ರಕತ್ತಿ. ಆಯ್ತಪ್ಪ ಹಂಗಾರೆ. ಮತ್ತೆ ನಾನು ನಾಳೆನೇ ಹೊಂಡಬೇಕು. ಮತ್ತೆ ಇವತ್ತೆಲ್ಲ ಬಟ್ಟೆ ಗಿಟ್ಟೆ ಎಲ್ಲ ತುಂಬ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ನಾಳೆ ಬೆಳಗ್ಗೆ ಐತಿ, ಟಿಕೆಟು ಬುಕ್ ಆಗೈತೆ ಅಲ್ಲಯ್ಯ. ಮತ್ತು ನಾಳೆ ಬೆಳಗ್ಗೆನೆ ಹೊಂಡ್ಬೇಕು ನಾನು. ಏನ, ನಾಳೆ 1 ತಾರೀಕಿಗೆ ಹೋಗ್ಬೇಕಾ ನೀನು? ಅಯ್ಯೋ ದೇವ್ರೇ, ಇದೇನಪ್ಪ? ಇನ್ನು ನಿನ್ನೆ ಫೋನ್ ಹಚ್ಚಿದಾರೆ ಅಂತ ಅಂದೆ, ಅಲ್ಲ ನಾಳೆಗೆ ಹೋಗ್ಬೇಕಾ? ಅಯ್ಯೋ ನನ್ನ ಮಗನ, ಇನ್ನೊಂದು 2 ದಿನ ಇದ್ದು ಹೋಗೋ. ಇಲ್ಲವಾ, ಅವರೇ, ನಾನೆಲ್ಲ ಬುಕ್ ಮಾಡಿರೋದು ಟಿಕೆಟ್ನ, ಕಂಪ್ನಿಯವರೇ ಬುಕ್ ಮಾಡಿರೋದಕ್ಕೆ ನಾನು ನಿನ್ನೆ ಫೋನ್ ಹಚ್ಚಿರೋದು, ನಾಳೆನೇ ಹೊಂಡ್ಬೇಕು ನೀವು ಅಂತಂದು. ಹಂಗಾಗಿ ಈಗ ಏನು ಮಾಡಂಗಿಲ್ಲ, ಈಗ ಹೋಗೋಕ್ಕೂ ಮನ್ಸಿಲ್ಲ, ಇತ್ಲ ಬಿಡೋಕ್ಕೂ ಮನ್ಸಿಲ್ಲ ಅನ್ನಂಗೆ ಹೊಂಟೋಗ್ಬೇಕು ನೋಡಿ ಈಗ. ಅಯ್ಯ, ಯಾವೆಂತವೋ ಮಕದ ಮದ್ದರಿಲಿ ಏನು ಓಕೇನು ಹೇಳರ್ ಕೇಳರ್ ಏನು ಇಲ್ಲನ ಬಿಡತ್ಲಾಗೆ. ಏನು ದಿಢೀರ್ ನನಗೆ ಹಂಗೆ ಹೊಂಟೋಗಕತ್ತ. ನಿನ್ನೆ ರಾತ್ರಿನಾಗ ಹಚ್ಚಿದಾರೆ ಅಂದ್ರೆ ಫೋನು, ಈಗಲೇ ನಾಳೆಕಿಗೆ ಹೊಂಡ್ಬೇಕು ಅಂದ್ರೆ ಹೆಂಗ್ ಬರ್ತಾರೆ? ನಾ ಒಂದು ಇದನ್ನೆಲ್ಲ ಓಕೆ ತೀರಾ ಬಾರಯ್ಯ. ಒಂದು ವಾರ, ಒಂದು 15 ದಿನ ಇಲ್ಲ 1 ತಿಂಗಳು ಒಪ್ಪತ್ತರ ಮುಂಚೆ ಏನಾರು ಹೇಳಿದ್ರೆ ಏನಾರ ಒಂದು ವ್ಯವಸ್ಥೆ ಮಾಡ್ಕೋಬೋದಪ್ಪ. ಹಿಂಗೆ ಹೋಗೋ ಒಂದಿನ ಮುಂಚಿದ್ದಂಗೆ ಫೋನ್ ಹಚ್ಚಿದ್ರೆ ಅವಕ್ಕೇನು ಬುದ್ಧಿ ಐತಾ ಇಲ್ಲಪ್ಪ ಅವಕ್ಕೆ. ಇಲ್ಲ ಚಿಕ್ಕಮ್ಮ, ನಾನೇ ಹೇಳಿದ್ನಲ್ಲ, ಬರೋಕ್ಕಿಂತ ಮುಂಚೆ ಯಾವಾಗ ಬರ್ತೀವಿ ಅಂತನೂ ನಾವು ಹೇಳಿರ್ತೀವಿ. ಆ ಡೇಟಿಗೆ ಟಿಕೆಟ್ ಬುಕ್ ಮಾಡಿರ್ತಾರೆ ಅವರು. ಹಂಗಾಗಿ ಮತ್ತು ಮಾಡಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಏನು ಮಾಡೋಕ್ಕತಿ, ನಮ್ಮ ಪರಿಸ್ಥಿತಿಗಳು ಹಿಂಗಿರ್ತವೆ ಅಂತ ಅವ್ರಿಗೇನು ಗೊತ್ತು. ಇರ್ಲಿ ತಾಳ್ರಿ ಅವ್ವ, ಬೇಜಾರಾಗಬೇಡವ. ಬರ್ತಂತಗ, ಮುಗೀತತ್ತಲ್ಲ ಒಂದು 2 ವರ್ಷ ಅಷ್ಟೇ. ಮತ್ತೆ ವಾಪಸ್ ಬಂದೇ ಬಿಡ್ತೀನಿ, ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ ನಿನ್ ಬಿಟ್ಟು. ಆದ್ರೂ ನನ್ನ ಮಗನೇ ನೀನ್ ಹೆಂಗಲ್ಲ ಬಿಟ್ಟಿರ್ಲಿ, ಆಗೋದಿಲ್ಲ ಕಣ್ಲ, ಆಗೋದಿಲ್ಲ. ಹತ್ತಾರ ಹೋಗ್ಲಿ ಬಿಡ್ರಿ, ಯಾರಿಗೋಸ್ಕರ ದುಡಿಯಕ್ಕೆ ಹೋಗ್ತಾರೆ ಹೇಳ್ರಿ? ನಮಗೆ ನಿಮಗೆ ಎಲ್ಲರಿಗೋಸ್ಕರ ತಾನೇ ದುಡಿಯಕ್ಕೆ ಹೋಗ್ತಾರೆ. ಏನ್ ಮಾಡಂಗಿಲ್ಲ. 2 ವರ್ಷ ಅಂದ್ರಲ್ಲ, ಅದು ಇನ್ನೇನು ಕಣ್ಮುಚ್ಚಿ ಹಿಂಗೆ ತೆಗೆದು ಹಿಂಗೆ ಬರ್ತೈತಾಳ್ರಿ, ಏನು ಮಾಡಂಗಿಲ್ಲ. ಹೋಗಿ ಬರ್ಲಿ, ಖುಷಿಯಿಂದ ಕಳಿಸ್ಕೊಡ್ಬೇಕಷ್ಟೇ. ನೋಡು ಹುಡುಗಿಗಿರೋವಷ್ಟು ಧೈರ್ಯನೂ ಈಕಿಗಿಲ್ಲ. ಏನಂಗೆ ಸಣ್ಣ ಹಾಲು ಕುಡಿಯೋ ಹುಡುಗ ನೋಡಿ ಇನ್ನೂ ಪಾಪ ಹೆಂಗ್ ಬಿಟ್ಟಿರ್ತಾಳೆ ಹೇಳು. ನಿನ್ನ ಹುಚ್ಚಮೋಳಿ, ಹೋಗಿ ಬರ್ತಂದು ಮುಗಿಸ್ಕೊಂಡು ನೀನು ಹತ್ಕಂತ ಕರ್ಕಂತ ಅವ್ನು ಕಳಿಸಿ ಅವ್ನ ಮನ್ಸಿಗೂ ನೋವು ಮಾಡ್ಕೊಂತ ಸುಮ್ಮನಿರೋ, ಏನಾಗೋದಿಲ್ಲ, ಬರ್ತಾನೆ. ಹ್ಞೂ ಶಾರದಕ್ಕ, ಯಾಕೆ ಕಳ್ತಿ ಬಿಡಿ. ಅಯ್ಯೋ ದೇವ್ರೆ, ಮಕ್ಕಳು ಒಬ್ಬೊಬ್ರು ದುಡಿಯಕ್ಕೆ ಹೋಗೋದಿಲ್ಲ, ಮನೆಯಿಂದ ಹೊರಕ್ಕೆ ಅಂತಾರನೇ ಇಟ್ಕೊಂಡು ಸಾಕ್ತಾರೆ ತಂದೆ ತಾಯಿಗಳು. ನೀನು ಖುಷಿ ಪಡ್ಬೇಕವ, ನಿನ್ನ ಮಗ ದುಡಿಯಕ್ಕೆ ಹೋಗೋದಾನೆ ಹೊರ ದೇಶಕ್ಕೆ. ಹೆಮ್ಮೆಯಿಂದ ಹೇಳ್ಕೋಬೇಕು ನೀನು, ನನ್ನ ಮಗ ಬೇರೆ ದೇಶಕ್ಕೆ ಹೋಗಿ ದುಡಿತದಾನೆ ಅಂತಂದು. ಅದಕ್ಕೆ ಚಿಂತೆ ಮಾಡ್ಕೊಂತ ಅಳ್ತಾರ ಯಾರಿಯ. ಬಿಟಾಕು. ಇಂಥ ಸಮಯ ಸಂದರ್ಭಗಳು ಎಲ್ಲರಿಗೂ ಸಿಗೋದಿಲ್ಲ. ನೀನು ಅದೃಷ್ಟ ಮಾಡಿದೀಯ, ಅದಕ್ಕೆ ನಿನಗಿಂತ ಮಗ, ಸೊಸೆ, ಸಂಸಾರ ಎಲ್ಲ ಸಿಕ್ಕಿರೋದು. ಅದಕ್ಕೆ ನೀನು ಚಿಂತೆ ಮಾಡ್ತೀಯಲ್ಲೇ ಮರಗಿತ್ತಿ. ಹೊರಗೆ ಹೋಗಿ ನೋಡು, ಎಂತೆಂಥರು ಹೆಂಗೆ ಜೀವನ ಮಾಡ್ತಿದ್ದಾರೆ ಅಂತಂದು ನೋಡಿದ್ರೇನೆ ಕಣ್ಣಾಗ ನೀರು ಬರ್ತಾವಂಗೆಯ. ನೀನು ಖುಷಿ ಪಡ್ಬೇಕೆ ಶಾರದಕ್ಕ. ಏನಾರು ಇಲ್ಲವ, ಆಸ್ತಿ ಇರಲಿ ಇದಿರಲಿ ಏನೇ ಇರಲಿ, ಗಂಡು ಮಕ್ಳು ದುಡಿದ್ರೇನೆ ಚಲೋ ಅಲ್ಲ. ಹೋಗಿ ದುಡ್ಕೊಂಬರ್ತಾನೆ ಬಿಡು. ಅವನೇನೇನು ಬೇರೆ ಯಾವುದಕ್ಕೂ ಒಕ್ಕ ಇಲ್ಲಲ್ಲ, ದುಡಿಯಾಕ್ತಾನೆ ಒಕ್ಕ ಇರೋದು. ವಾಪಸ್ ಬರ್ತಾನೆ ಮತ್ತೆ ಮನೆ ಮಗ ಎತ್ತಕ್ಕೆ ಹೋಗ್ತಾನೆ. ಏನ ಕಡೆ ಆದ್ರೂ ತಾಯಿ ಕಳ್ಳಲ್ಲೇ ಹಂಗ ಅನ್ಸತಿ, ಏನ್ ಮಾಡಂಗಿಲ್ಲ.